ನಿಮ್ಮ ಬಳಿ ಏನಾದರೂ ಹಂಚ್ಕೊಂಡಿದ್ರ ಅಥವಾ ಖಿನ್ನತೆಯಲ್ಲಿ ಇದ್ದಿದ್ದವರು ಏನಾದರೂ ಮಾತಾಡಿದ್ರ ಅಥವಾ ಯಾವತ್ತಾದರೂ ಬೇಸರದಿಂದ ನಿಮ್ಮ ಹತ್ರ ಮಾತಾಡಿದ್ಯಾ? ಇಲ್ಲ ಮೇಡಮ್, ಇಲ್ಲ ಇಲ್ಲ, ಆ ಥರ ನನ್ನ ಹತ್ರ ಯಾವತ್ತೂ ಮಾತಾಡಿಲ್ಲ. ಮತ್ತು ನನ್ನ ಟೀಮಲ್ಲೇ ಫಸ್ಟು 4 ಇಯರ್ಸ್ ಬ್ಯಾಕಲ್ಲಿ ನನ್ನ ಜೊತೆನೇ ನನ್ನ ಟೀಮಲ್ಲೇ ಕಾಮಿಡಿ ಸ್ಕಿಟ್ಗಳೆಲ್ಲ ಮಾಡ್ತಿದ್ದೋ, ಗಣೇಶ ಪ್ರೋಗ್ರಾಮ್ಸು, ಕನ್ನಡ ರಾಜ್ಯೋತ್ಸವ ಎಲ್ಲ. ಬಟ್ ಅದಾದಮೇಲೆ ಲಾಂಗ್ ಗ್ಯಾಪು. ನಾನು ಕಲರ್ಸ್ ಕನ್ನಡಕ್ಕೆ ಬಂದೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು ಅವ್ರಿಗೂ ನಮಗೂ ಕಮ್ಯುನಿಕೇಷನ್ನು. ಆಮೇಲೆ ಫೋನಲ್ಲಿ ಮಾತಾಡ್ತಾಯಿದ್ರು, ಯಾವ್ದಾದ್ರು ಪ್ರೋಗ್ರಾಮ್ಸ್ ಇದ್ರೆ ಹೇಳು ಅಂತ. ಈಗ ಒಂದು 6 ಮಂತ್ ಬ್ಯಾಕಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ಸ್ ಇದ್ರೆ ಹೇಳೋ, ನಾನು ಬರ್ತೀನಿ ಅಂತ. ಅದಕ್ಕೆ ನೆಟ್ವರ್ಕ್ ಕರೆಕ್ಟಾಗಿ ಇಟ್ಕೊಳ್ಳಪ್ಪ, ಫೋನ್ಗಳು ರಿಸೀವ್ ಮಾಡಲ್ಲ ನೀನು, ಫೋನ್ ಕರೆಕ್ಟಾಗಿ ಇಟ್ಕೋ, ಪ್ರೋಗ್ರಾಮ್ಸ್ ಖಂಡಿತ ಹೇಳ್ತೀನಿ ಅಂತ ಇದು ಮಾಡಿದೆ. ಒಳ್ಳೆ ಕಲಾವಿದ ಮೇಡಮ್, ಅವನು ತುಂಬ ಅದ್ಭುತವಾಗಿ ಅಭಿನಯ ಮಾಡ್ತಾನೆ. ಅದೆಲ್ಲ ತುಂಬ ಟೈಮ್ ತಗೋತಾ ಇದ್ರೆ? ಇಲ್ಲ ಇಲ್ಲ ಇಲ್ಲ, ಅವನು ನೀನಾಸಂ ಕಲಾವಿದ ಆಗಿದ್ದರಿಂದ ತಿರುಗಾಟ ತುಂಬ ಅಭಿನಯನ ಮಾಡಿದ್ದಾನೆ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆ್ಯಕ್ಟರು, ಅವನಿಗೆಲ್ಲ ಗೊತ್ತು. ತುಂಬ ಅದ್ಭುತವಾಗಿ ಅಭಿನಯ ಮಾಡ್ತಾಯಿದ್ದ. ನಮಗೆ ಒಂದು ಏನು ನಮಗೂ ಒಂದು ಸ್ವಲ್ಪ ಟಿಪ್ಸ್ ಎಲ್ಲ ಹೇಳ್ಕೊಡೋನು, ಚೆನ್ನಾಗಿ ಹಿಂಗೆ ಮಾಡೋ, ಈ ಥರ ಮಾಡೋ ಅಂತ ಸಪೋರ್ಟ್ ಮಾಡೋನು ಚೆನ್ನಾಗಿ. ಒಳ್ಳೆ ಕಲಾವಿದ. ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದೇ ಒಂದು ದುಃಖ.